ಶಲೋಮ್, ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವರ ಮಕ್ಕಳೇ, ಹೇಗಿದ್ದೀರಾ? ಬಹಳ ಸಂತೋಷ ತಮ್ಮೆಲ್ಲರನ್ನು ಈ ಮುಂಜಾನೆ ವೇಳೆಯಲ್ಲಿ ಈ ರೀತಿಯಲ್ಲಿ ನಾವು ಭೇಟಿಯಾಗೋದಕ್ಕೂ, ನಿಮ್ಮನ್ನು ನೋಡೋದಕ್ಕೂ, ದೇವರ ವಾಕ್ಯದ ರೂಪದಲ್ಲಿ ನಾವು ಪರಸ್ಪರವಾಗಿ ದೇವರ ವಿಷಯದಲ್ಲಿ ಮಾತನಾಡಿಕೊಳ್ಳೋ. ಬನ್ನಿ, ದಿನ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ನೇ ವಚನ. ಜ್ಞಾನೋಕ್ತಿಗಳು 3:6. ದ ಬುಕ್ ಆಫ್ ಪ್ರೋವರ್ಬ್ಸ್ 3:6. ನಿನ್ನ ಎಲ್ಲಾ ಮಾರ್ಗಗಳಲ್ಲಿ ಆತನನ್ನು ಸನ್ಮಾನಿಸು, ಆಗ ಆತನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವೆನು. ಇನ್ ಆಲ್ ದೈ ವೇಸ್ ಅಕ್ನಾಲೆಡ್ಜ್ ಹಿಮ್ ಅಂಡ್ ಹಿ ಶೆಲ್ ಡೈರೆಕ್ಟ್ ದೈ ಪಾತ್ಸ್. ಆಮೆನ್. ಒಂದು ಮಾರ್ಗದರ್ಶನವಾದ ಒಂದು ವಾಕ್ಯ ಏನೆಂದರೆ, ಬರೆದಿರೋ ಭಕ್ತನು ಕೇಳುತ್ತಿರೋ ನಮಗೆ ಹೇಳೋದೇನೆಂದ್ರೆ, ನಿಮ್ಮ ಎಲ್ಲಾ ಮಾರ್ಗಗಳಲ್ಲಿ ಕರ್ತನನ್ನು ಅಂದರೆ ದೇವರನ್ನು ನೀನು ಸನ್ಮಾನಿಸು. ಇದು ಬಹಳ ಪ್ರಾಮುಖ್ಯವಾಗಿರೋ ವಿಷಯ. ನಾವೇನ್ ಮಾಡ್ತೀವಿ ಅಂದ್ರೆ, ದೇವರನ್ನ ಒಪ್ಪಿಸ್ಬಿಟ್ಟು ನಮ್ಮ ಪಾಡಿಗೆ ನಾವೇನೋ ಹೇಳಿದೀವಿ. ಕೆಲವರು ಹೆಂಗೆ ಅಂದ್ರೆ, ದೇವರ ಮುಂದೆ ಪ್ರಾರ್ಥನೆ ಮಾಡಿದೀವಿ, ಇಟ್ಟಿದೀವಿ, ಅದಾಗುತ್ತದೋ ಇಲ್ವೋ, ನನಗಂತೂ ಗ್ಯಾರಂಟಿ ಇಲ್ಲ ಅಂತ ಹೇಳೋ ಪ್ರಜೆಗಳು ಇದ್ದಾರೆ. ಬಟ್ ವಾಟ್ ದ ವರ್ಡ್ ಸೇಸ್, ವಾಕ್ಯ ಏನ್ ಹೇಳ್ತಾ ಇದೆ, ನಿನ್ನ ಎಲ್ಲಾ ಮಾರ್ಗಗಳಲ್ಲಿ ಕರ್ತನನ್ನು ಸನ್ಮಾನಿಸು. ದೇವರನ್ನು ಯಾರು ಸನ್ಮಾನಿಸುತ್ತಾರೋ ದೇವರು ಅವರ ಮಾರ್ಗಗಳು ಸರಾಗ ಮಾಡುತ್ತಾರೆ. ಆಮೆನ್. ಹಲ್ಲೆಲೂಯಾ. You had to acknowledge God in all your ways. Wherever you go, whatever you do, you had to think one thing, did I acknowledge my God? ನಾನು ನನ್ನ ದೇವರನ್ನು ನಾನು ಸನ್ಮಾನಿಸುತ್ತಾ ಇದ್ದೀನ? ಅನೇಕರು ಈಗಿನ ಕಾಲದಲ್ಲಿ ಯಾರ್ಯಾರಿಗೋ ಸನ್ಮಾನಿಸುತ್ತಾರೆ. ರಾಜಕೀಯ ನಾಯಕರನ್ನ ಸನ್ಮಾನಿಸುತ್ತಾರೆ, ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಸನ್ಮಾನಿಸುತ್ತಾರೆ. ನೀವು ದೇವರನ್ನು ಸನ್ಮಾನಿಸುತ್ತಾ ಇದ್ದೀರಾ? ವೆನ್ ಯು ಅಕ್ನಾಲೆಡ್ಜ್ ಗಾಡ್, ದೆನ್ ಹಿ ಶಲ್ ಡೈರೆಕ್ಟ್ ಯುವರ್ ಪಾತ್ಸ್, ಯುವರ್ ವೇಸ್. ನಾವು ಯಾವತ್ತು ದೇವರನ್ನ ಸನ್ಮಾನಿಸಿದ್ವೋ ದೇವರು ನಮ್ಮ ಮಾರ್ಗಗಳು ಸರಾಗ ಮಾಡ್ತಾರೆ. ಹೌದ್ರಿ, ಈ ಜೀವನದ ಪ್ರಯಾಣ, ನಮ್ಮ ಮಾರ್ಗಗಳು ದಿನದಲ್ಲಿ ಹೇಗಿರುತ್ತದು ಗೊತ್ತಿಲ್ಲ. ಈಗ ಮನೆ ಬಿಟ್ಟು ನೀವು ಆಫೀಸ್ಗಳಿಗೆ ರೆಡಿ ಹೋಗ್ತೀರಾ, ಕಾಲೇಜ್ಗಳಿಗೆ ಹೋಗ್ತೀರಾ, ನಿಮ್ಮ ದಿನನಿತ್ಯ ಕಾರ್ಯಗಳಿಗೆ ಸಿದ್ಧರಾಗ್ತೀರಾ. ಆ ಮಾರ್ಗದಲ್ಲಿ ಹೆಂಗೆ ಏನು ನಡೀತದಂತ ನಮ್ಗೆ ಗೊತ್ತಿಲ್ಲ. ಬಟ್ ಯಾವಾಗ ಮನೆ ಬಿಡೋದ್ ಮುಂಚೆ ನೀವು ದೇವರನ್ನ ಸನ್ಮಾನಿಸಿ ದೇವರಿಗೆ ನಿಮ್ಮ ಮಾರ್ಗಗಳನ್ನು ಒಪ್ಪಿಸಿಕೊಳ್ತೀರೋ, ದೇವರೇನ್ ಮಾಡ್ತಾರೆ ಅಂದ್ರೆ ನಿಮ್ಮ ಮಾರ್ಗಗಳು ಸರಾಗ ಮಾಡ್ತಾರೆ. ಗಾಡ್ ವಿಲ್ ಲೀಡ್ ಯುವರ್ ಪಾತ್ಸ್, ಗಾಡ್ ವಿಲ್ ಲೀಡ್ ಯುವರ್ ವೇಸ್. ಆಮೆನ್. ಹಲ್ಲೆಲೂಯಾ. ದೇವರೇ ನಮ್ಮ ಮಾರ್ಗಗಳು ಸರಾಗ ಮಾಡುವಾಗ ಅದರಲ್ಲಿ ಯಾವ ಅಡ್ಡಿ ಆಟಂಕಗಳಿರೋದಿಲ್ಲ. ಏನ್ ಮಾಡ್ತೀರಾ? ಸನ್ಮಾನಿಸ್ತೀರಾ? ಸನ್ಮಾನಿಸಬೇಕಂದ್ರೆ ಬನ್ನಿ, ನಾವು ಒಗ್ಗಟ್ಟಾಗಿ ಪ್ರಾರ್ಥನೆಯಲ್ಲಿ ದೇವರನ್ನು ಸನ್ಮಾನಿಸಿ ನಿಮ್ಮ ದಿನನಿತ್ಯ ಪ್ರಾರಂಭ ನೀವು ಮಾಡಿಕೊಳ್ಳಿರಿ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ಅಯ್ಯ, ಮಕ್ಕಳಾಗಿ ನಾವೆಲ್ಲರೂ ನಿನ್ನನ್ನು ಸನ್ಮಾನಿಸಿ ಈ ದಿನದ ಪ್ರಯಾಣ ಪ್ರಾರಂಭ ಮಾಡ್ತಾ ಇದ್ದೀವಿ ಸ್ವಾಮಿ. ಅಯ್ಯ, ಮಕ್ಕಳು ಹೋಗೋ ಜಾಗಗಳಲ್ಲಿ ಅವ್ರ ಮಾರ್ಗಗಳೆಲ್ಲ ನೀನು ಸರಾಗ ಮಾಡಿ ಈ ದಿನದಲ್ಲಿ ನೀನು ಅವ್ರನ್ನ ಕಾದು ಕಾಪಾಡಿ ರಕ್ಷಿಸಿ ಆದರಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠೋಳ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರಿಯ ದೇವರ ಜನರೇ, ನಾಳೆ ಮರಳಿ ಇದೇ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಭೇಟಿಯಾಗೋಣ. ದೇವರ ಮಹಾಕೃಪೆ ಅಲ್ಲಿ ತನಕ ನಿಮ್ಮೆಲ್ಲರ ಜೊತೆ ಅಲ್ಲಿರಲಿ. ಮೇ ಗಾಡ್ ಬ್ಲೆಸ್ ಯು.